ಹೇಗಾಗುತ್ತಮ್ಮ? ಅಮ್ಮ ಇನ್ನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಇನ್ನು ಅವ್ರಿಗೆ ಟ್ರೀಟ್ಮೆಂಟ್ ನಡೀತಿದೆ. ಈ ಸಿಚುವೇಶನ್ ಅಲ್ಲಿ ಅವ್ರು ಹೇಗ್ ಬರಕಾಗುತ್ತೆ ಹೇಳು? ಅದನ್ ಬಿಟ್ಟು ದಾರಿ ಏನಿದೆ ಹೇಳು? ಇನ್ 3 ದಿನದಲ್ಲಿ ಮದ್ವೆನಾ? ಏನ್ ಹೇಳ್ತಿದ್ಯಾ ಅಮ್ಮು? ಇದನ್ನ ಹೇಳಕ್ಕೆ 1000 ಸಲ ಕಾಲ್ ಮಾಡಿದ್ ನಿನಗೆ, ಫೋನ್ ಎತ್ತಕ್ಕೆ ಏನೋ ರೋಗ ನಿಂಗೆ? ಅಮ್ಮು ನಿಮ್ಗೆ ಗೊತ್ತಲ್ವಾ, ಅಮ್ಮ ಡಿಸ್ಚಾರ್ಜ್ ಕೂಡ ಆಗಿಲ್ಲ, ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ನೋಡ್ಕೊಳ್ತಾ ಇದ್ದೆ. ಫೋನ್ ಸೈಲೆಂಟ್ ಅಲ್ಲಿ ಇಟ್ಟಿದ್ದೆ ಅಮ್ಮು. ಸುಮ್ನೆ ಹೆಣ್ಣು ನೋಡೋ ಶಾಸ್ತ್ರ ಅಟೆಂಡ್ ಮಾಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ದಲ್ಲ. ಅಪ್ಪ ಅದೇ ಹುಡ್ಗನ್ ಜೊತೆ ಮದ್ವೆನೇ ಫಿಕ್ಸ್ ಮಾಡಿದ್ದಾರೆ. ಈಗ ಏನ್ ಮಾಡ್ತೀಯಾ? ಅಲ್ಲ ನೀನ್ ಯಾಕೆ ಸುಮ್ನೆ ಇದ್ದೆ? ಬೇಡ ಅಂತ ಹೇಳೋದಲ್ವಾ? ನಮ್ ಪ್ರೀತಿ ವಿಷಯ ನಿಮ್ಮ ಅಪ್ಪನ ಹತ್ರ ಹೇಳ್ಬೇಕಿತ್ತು. ಹೋದ್ರೆ ನನಗೆ 4 ಬಾಸಿ ಇವತ್ ಮದ್ವೆ ಮಾಡಿ ಕಳಿಸ್ತಾರ ಕಣು. ನೋಡ್ಸಿದ್ದು ನಮ್ಮ ಹತ್ರ ಟೈಮ್ ಇಲ್ಲ, ಇವತ್ತೇ ನಿಮ್ಮ ಅಮ್ಮನ್ ಕರ್ಕೊಂಡ್ ಬಂದು ಹೆಣ್ ಕೇಳು. ಅದ್ ಹೇಗಾಗುತ್ತಮ್ಮ? ಅಮ್ಮ ಇನ್ನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಇನ್ನು ಅವ್ರಿಗೆ ಟ್ರೀಟ್ಮೆಂಟ್ ನಡೀತಿದೆ. ಈ ಸಿಚುವೇಶನ್ ಅಲ್ಲಿ ಅವ್ರು ಹೇಗ್ ಬರಕಾಗುತ್ತೆ ಹೇಳು? ಅದನ್ ಬಿಟ್ಟು ದಾರಿ ಏನಿದೆ ಹೇಳು? ನಮ್ ಮದ್ವೆ ಮಾಡ್ಕೊಡಿ ಅಂತ ನಮ್ಮ ಅಪ್ಪನ ಹತ್ರ ಕೇಳ್ಬೇಕು ಅಷ್ಟೇ. ಅಟ್ಲೀಸ್ಟ್ ಬೇರೆ ಯಾರಾದ್ರೂ ರಿಲೇಟಿವ್ಸ್ ನ ಕರ್ಕೊಂಡ್ ಬಂದು ನಮ್ಮ ಮನೇಲಿ ಮಾತಾಡು. ಇಲ್ಲ ಅಂದ್ರೆ 3 ದಿನದಲ್ಲಿ ನನ್ ಮದ್ವೆ ಆಗೋಗುತ್ತೆ. ಓಕೆ, ನೀನ್ ಅಳ್ಬೇಡ, ನಾನೇನೋ ಒಂದ್ ಮಾಡ್ತೀನಿ. ಏನೋ ಮಾಡ್ತೀನಿ ಅಂತ ಹೇಳ್ತೀಯ, ಆಮೇಲೆ ಫೋನ್ ಪಿಕ್ ಮಾಡಲ್ಲ. ನನಗಂತೂ ಆಗಿ ಟೆನ್ಷನ್ಗೆ ಸತ್ತೋಗೋಣ ಅಂತ ಅನ್ಸ್ತು. ಎಲ್ಲೇ ಇದ್ರು ನನ್ ಫೋನ್ ಪಿಕ್ ಮಾಡದೆ ಇರ್ಬೇಡ ಪ್ಲೀಸ್. ಓಕೆ ಸಾರಿ, ನಿನಗ್ ಬೈಬೇಡ. ಇನ್ ಏನ್ ಮಾಡ್ತೀಯೋ ಇವತ್ತೇ ಮಾಡು, ಇವತ್ತೇ ನಮ್ಮ ಮನೆಗ್ ಬಂದು ಮಾತಾಡು ಅಷ್ಟೇ. ಏನತ್ಗೆ ನಿಮ್ ಮುಖ ಅಮ್ಮನ್ ಮುಖದಲ್ಲಿ ಖುಷಿ ಹುಕ್ಕಿ ಹರಿತಾ ಇದೆ. ಗಂಡಿನ ಕಡೆಯವರು ಏನ್ ಹೇಳಿದ್ರಮ್ಮ? ನಿಜ, ತುಂಬಾ ಒಳ್ಳೆ ಸಂಬಂಧ. ನಮ್ಮ ಅಮ್ಮನ್ನ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ಟ. ಅದಕ್ಕೆ ತಾಮನ್ನ ಬದಲಾಯಿಸ್ಕೊಂಡು ಮದ್ವೆನೂ ಫಿಕ್ಸ್ ಮಾಡ್ಕೊಂಡು ಹೊರಟೋದ್ರು. ಹೌದಾ ಅತ್ಗೆ? ಓ, ಇನ್ 3 ದಿನದಲ್ಲೇ ಮದುವೆ ಗಿರಿಜಾ. 3 ದಿನದಲ್ಲ? ಅಷ್ಟ ಅವಸರವಾಗಿ ಯಾಕಮ್ಮ ಮದ್ವೆ ಮಾಡ್ತಿದ್ದೀರಾ? ಗಿರ್ಜಾ, ಹುಡುಗ ಅಮೆರಿಕಾದಲ್ಲಿರೋದು, ಅವನ್ಗೆ ರಜಾ ಇಲ್ವಂತೆ. ಈಗ ಹೋದ್ರೆ ಅವನಿನ್ 6 ತಿಂಗಳು ಇಲ್ಲಿಗೆ ಬರೋದಿಲ್ವಂತೆ. ತುಂಬಾ ದಿನ ಮದ್ವೆ ನಿಶ್ಚಯ ಆದ್ಮೇಲೆ ಬಿಡಕ್ ಆಗಲ್ಲ ಅಲ್ವಾ? ಅದಕ್ಕೆ ನಿಮ್ ಅಣ್ಣಂದ್ರು 3 ದಿವಸದಲ್ಲಿ ಮದ್ವೆನ ಮಾಡ್ಬಿಟ್ಟಿದ್ದಾರೆ. ಅಲ್ಲ, ಒಳ್ಳೆ ಸಂಬಂಧ ಬಂದ ಹಾಗೆಲ್ಲ ಬಿಡಕ್ ಆಗತ್ತಾ ಹೇಳು? ಆದ್ರೂ ಹುಡುಗನ ಅಪ್ಪ ಅಮ್ಮನ ಬಗ್ಗೆ ಒಂದ್ 4 ಕಡೆ ವಿಚಾರಿಸ್ಬೇಕಾಗಿತ್ತು. ಗಿರ್ಜಾ, ನಿಮ್ ಅಣ್ಣಂದ್ರು ಆ ಕೆಲ್ಸನೆಲ್ಲ ಮಾಡಾಗಿದೆ. ನಿಮ್ ಅಣ್ಣಂದ್ರಿಗೆ ಸಂಸ್ಕಾರವಂತ ಕುಟುಂಬ ಅಂತ ನಂಬಿಕೆ ಬಂದ್ಮೇಲೆನೆ ಅವ್ರು ಒಪ್ಪಿಗೆ ಕೊಟ್ಟಿರೋದು. ಒಳ್ಳೇದಾಯ್ತಕ್ಕೆ. ಆದ್ರೆ ಇನ್ನು 3 ದಿನದಲ್ಲಿ ನಮ್ಮ ಅಮ್ಮ ಮದ್ವೆ ಅಂದ್ರೆ ನನಗ್ ನಂಬೋಕೆ ಆಗ್ತಿಲ್ಲ ಅದಕ್ಕೆ. ಅವ್ಳು ಇನ್ನು ನಿನ್ನೆ ಮೊನ್ನೆ ಹುಟ್ಟಿದಾಗ ಅನ್ನಿಸ್ತಾ ಇದೆ. ಅವಳ ನಾಮಕರಣದ ಫೋಟೋನ ನೀವ್ ನನಗ್ ಕೊಟ್ಟಿದ್ರಲ್ಲ, ಅದು ಇನ್ನು ನನ್ ಪೆಟ್ಟಿಗೆ ಹಾಗೆ ಇದೆ ಅತ್ಗೆ. ಅಮ್ಮನ ಎತ್ತಾಡ್ಸಕ್ ನನಗ್ ಆಗ್ಲೇ ಇಲ್ಲ ಅತ್ಗೆ. ಅವಳ ಜೊತೆ ಇದ್ದು ಆ ಮುದ್ದು ಮುದ್ದು ಆಟಗಳನ್ನ ನೋಡಕ್ ಆಗ್ಲಿಲ್ಲ. ಆದ್ರೂ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ನಿನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ಹಾಗೆ ಆಗತ್ತೆ ಗಿರ್ಜಾ ಅಂತ. ಅಮ್ಮ ಹೇಳ್ದಾಗೆಲ್ಲ ನನ್ಗಂತ ಅದೇನೋ ಖುಷಿ ಆಗತ್ತೆ ಅತ್ಗೆ. ಮುಂದೆ ಪುಟ್ ಪುಟ್ ಹೆಜ್ಜೆ ಹಾಕೊಂಡು ನಡೀತಾ ಇದ್ಳು. ಈ ಗಂಡಿನ ಜೊತೆ ಸಪ್ತಪದಿ ತುಳಿಯೋಷ್ಟು ದೊಡ್ಡೋಳಾಗಿದ್ದಾಳೆ ಅಂದ್ರೆ ಅದಕ್ಕೆ ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಹೆಣ್ಮಕ್ಳೆ ಹಾಗೆ ಗಿರ್ಜಾ, ಬಾಳೆ ಗಿಡ ಬೆಳೆದಂಗೆ ಬೆಳೀತಾರೆ. ಇನ್ 2 ದಿನ ಗಂಡನ್ ಜೊತೆ ಹಾರ್ಕೊಂಡು ಅಮೆರಿಕಾಗೆ ಹೋಗ್ಬಿಡ್ತಾಳೆ. ಅಕ್ಕೆ, ಅಮ್ಮಗೂ ಹುಡುಗ ಇಷ್ಟ ಆಗಿದೆ ಅಂತಾನೆ ಅಮ್ಮನ ಈ ಮದ್ವೆಗೆ ಒಪ್ಕೊಂಡಿದ್ದಾರೆ. ಅಮ್ಮುಗೆ ಇನ್ನೂ ಓದ್ಬೇಕು ಅಂತ ಆಸೆ, ಆದ್ರೆ ನಿಮ್ ಅಣ್ಣ ಕೇಳ್ಬೇಕಲ್ವಾ? ಆದ್ರೆ ಈ ಹುಡುಗ ಒಳ್ಳೆಯವನು ನೋಡಿದ ತಕ್ಷಣ ನಮ್ಗೂ ಅನ್ಸ್ತು ಅಮ್ಮನ ಚೆನ್ನಾಗ್ ನೋಡ್ಕೊಳ್ತಾನೆ. ಅಮ್ಮನು ಅವನ್ ಜೊತೆ ಖುಷಿಯಾಗಿರ್ತಾಳೆ. ಅಷ್ಟಾದ್ರೆ ಅಲ್ವಾ ಅದ್ಗೆ? ನಮ್ಗಿನ್ನೇನ್ ಬೇಕು ಹೇಳಿ? ನಮ್ ಮಕ್ಕಳ ಖುಷಿನೇ
ನಮ್ ಖುಷಿ ಅಲ್ವಾ? ಸರಿ ಗಿರಿಜಾ, ನೋಡು ಟೈಮೇ ಇಲ್ಲ, ಮದ್ವೆಗೆಲ್ಲ ತಯಾರಿ ಮಾಡ್ಕೋಬೇಕು. ಈ ವಿಷಯ ನೀವ್ ತಿಳ್ಸೋಣ ಅಂತ ನಾನು ಅತ್ತೆ ಗಡಿ ಬಿಡಿ ಬಂದ್ಬಿಟ್ವಿ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ವಿ. ಈ ವಿಷಯ ಕೇಳಿ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಮ್ಮ. ಬರ್ತೀನಿ ಗಿರ್ಜಾ, ನಂದನ್ಗೆ ವಿಷಯ ತಿಳಿಸು. ಬನ್ನಿ ಅತ್ತೆ, ಬನ್ನಿ ಜೋಪಾನ. ಅತ್ತೆ ಏನ್ ಯೋಚನೆ ಮಾಡಿದೀರಾ ಹೇಳಿ. ಹಾ ಮೀನಾ, ಅಂಗಡಿಗೆ ಅಡಿಗೆ ಮಾಡ್ಕೊಂಡು ಊಟ ತಗೊಂಡು ಹೋದ್ವಲ್ಲ, ಅವತ್ತಿಂದ ನಮ್ಮ ಯಜಮಾನ್ರು ಎಷ್ಟು ರುಚಿ ಮಾಡ್ಕೊಂಡಿದ್ದೆ. ಅದೇ ಅಡಿಗೆ ಮಾಡ್ಕೊಂಬ ಹಿಂಸೆ ಕೊಡ್ತಾ ಇದಾರೆ ಮೀನಾ. ನೆರವೇರಿಸ್ಬೇಕಾಗಿರೋದು ಹೆಂಡತಿ ಆದವ್ರ ಕರ್ತವ್ಯ ಮೀನಾ. ಅದಕ್ಕೆ ಇಷ್ಟೆಲ್ಲ ಅಡಿಗೆ ಮಾಡ್ತಾ ಇದೀನಿ. ಮಾವ ನಿಮ್ ಹತ್ರ ಹಾ ಇಷ್ಟೆಲ್ಲ ಅಡ್ಗೆ ಮಾಡಿ ಅಂತ ಮಾಡಿದ್ರು. ಅತ್ತೆ ಏನ್ ಗೊತ್ತಾ, ನಮ್ ಮನೆಯಿಂದ ನೇರ ಹೋಗಿ ಎಡಕ್ ತಿರ್ಗಿದ್ರೆ ಅಲ್ಲಿ ಆಲದ ಮರ ದಾಟಿ ಹಾಗೆ ಬಲ ತಿರ್ಗಿದ್ರೆ ಅಲ್ಲೊಂದ್ ಕಿರಾಣಿ ಅಂಗಡಿ ಇದೆ. ಹೌದು ಮೀನಾ. ಕಿರಾಣಿ ಅಂಗಡಿಯಿಂದ ಹಾಗೆ ಮುಂದಕ್ಕೆ ಹೋದ್ರೆ ಒಂದು ದೇವಸ್ಥಾನ ಇದೆ. ಆ ಗಣೇಶ ದೇವಸ್ಥಾನದಲ್ಲಿರೋ ಗಣೇಶ ಆಣೆ ಮಾಡಿ ನೀವ್ ಹೇಳ್ತಾ ಇರೋದು ಸುಳ್ಳು ಸುಳ್ಳು ಸುಳ್ಳು. ನಿಮ್ ಪ್ರತಿಭೆ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀವ್ ಹರಿಕತೆ ತುಂಬಾ ಚೆನ್ನಾಗಿ, ಸುಳ್ಳಿನ ಕತೆ ಹೇಳೋದಕ್ ಬರಲ್ಲ. ಈಗ ಹೇಳಿ, ನಿಮ್ ಈ ಅಡ್ಗೆ ಹಿಂದೆ ಇದೆ ಅದೇನು ಅಂತ ನೀನು ಹೀಗೆ ಹೇಳ್ತಾ ಇದೆಯಲ್ಲ, ಈ ಅತ್ತೆ ಮಾತಿನ ಮೇಲೆ ಸ್ವಲ್ಪ ನಂಬಿಕೆ ಇಲ್ವಾ? ಖಂಡಿತ ಇಲ್ಲ ಅತ್ತೆ. ನೀವೀಗ ವಿಷಯ ಏನು ಅಂತ ಹೇಳ್ದೆ ಇದ್ರೆ ಯಾವತ್ತೂ ನಿಮ್ಮನ್ನ ನಂಬೋದೇ ಇಲ್ಲ. ಹೋಗೆ ಹೇಳಿದ್ರು ಮತ್ ಅದೇ ಕೇಳ್ತಾಳೆ. ವಿಷಯ ಹೇಳಲ್ಲ. ಸರಿ, ಜೊತೆ ನಾನು ಮಾತಾಡಲ್ಲ. ಟೂ 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 ಮೀನಾ, ಮೀನಾ, ವಿಷಯ ಏನಂದ್ರೆ ಮೀನಾ, ಇವತ್ತು ನಮ್ಮ ಯಜಮಾನ್ರು ಗಿರ್ಜಾ ನೀನು ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ಅಂತ ಹಾಡಿ ಹೊಗಳ್ಬಿಟ್ರು ಕಣೆ. ಅದಕ್ಕೆ ಖುಷಿ ಆಯ್ತು. ಇಷ್ಟೆಲ್ಲ ಸ್ಪೆಷಲ್ ಅಡಿಗೆ ಮಾಡ್ತಾ ಇದ್ದೆ ಅಷ್ಟೇ. ಓ ಹಂಗ? ಇಷ್ಟ ಸ್ಪೆಷಲ್ ಅಡ್ಗೆ ಮಾಡೋದಾದ್ರೆ ಡೈಲಿ ನಾನು ಹಬ್ಬನೇ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಯಾಕೆ ಹೇಳಿ? ಸಿದ್ದುಗೆ ಯಾಕೆ ನನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಮನೆಗೆ ಮಾತಾಡು ಅಂದ್ರೆ ಇನ್ನೂ ಬಂದಿಲ್ಲ. ಇಲ್ಲ ಅಪ್ಪ ನೋಡಿದ್ರೆ ಮತ್ತೆಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಇಲ್ಲ, ಇದು ಹೀಗೆ ಬಿಟ್ರೆ ಆ ರಾಜೀವನ್ಗೆ ನನ್ ಮದ್ವೆ ಮಾಡಿಸ್ಬಿಡ್ತಾರೆ. ನಾನೀಗ ಒಂದ್ ಸ್ಟೆಪ್ ತಗೊಳ್ಲೇಬೇಕು, ಇಲ್ಲ ಅಂದ್ರೆ ನನ್ ಲೈಫ್ ಎಲ್ಲಿಗೂ ಹೋಗ್ಬಿಡುತ್ತೆ. ಮುಂದೊಂದ್ ದಿನ ಮತ್ತೆ ಮಾಡಿ ಪ್ರೀತಿ ವಿಷಯ ಹೇಳ್ಬೇಕಿತ್ತು ಅಂತ ಕೊರ್ಗೋ ಬದ್ಲು ಈಗ್ಲೇ ಅಪ್ಪನ ಹತ್ರ ಹೋಗಿ ನನ್ ಪ್ರೀತಿ ವಿಷಯನ ಹೇಳೋದೇ ಬೆಟರ್. ಆಗಿದಾಗ್ಲಿ ದೇವ್ರೆ, ನೀನೇ ನನ್ ಕಾಪಾಡ್ಬೇಕಪ್ಪ. ರೀ, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೀನಿ. ನಾಡಿದ್ದೆ ನಮ್ಮಮ್ಮ ಮದುವೆ. ನಾಳೆಯಿಂದನೇ ಎಲ್ಲರನ್ನೂ ಕರಿಬೇಕು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕೊನೆಗೂ ನಮ್ಮ ಅಮ್ಮ ಮದುವೆ ಆಗೋ ದಿನ ಬಂದೇ ಬಿಡ್ತು. ಈ ಸಂಭ್ರಮನ ಚಿಕ್ಕದಾಗೆ ಮುಗ್ಸಕ್ಕೆ ಯಾಕೋ ಮನ್ಸೆ ಬರ್ತಾ ಇಲ್ಲ. ಶ್ರೀಕಂಠ, ಮ್ಯೂಸಿಕ್ ಹಾಕೋ. ಸರಿ. ಸುಂದ್ರ, ರಕ್ಷಾ, ಬೇಗ ಬನ್ನಿ. ಬಂದ್ರ ಎಲ್ಲಾರು ಊಟಕ್ಕೆ? ಎಷ್ಟೊತ್ತು? ಬಂದ್ ಕುತ್ಕೊಳ್ರು. ಓಹೋ, ಏನಮ್ಮ ಇಷ್ಟೊಂದು ಐಟಮ್ಸ್ ಮಾಡ್ಬಿಟ್ಟಿದ್ಯಾ? ಏನಾದ್ರು ಸ್ಪೆಷಲ್ ಇವತ್ತು? ಅಲ್ಲ, ತುಂಬಾ ಅಡ್ಗೆ ಮಾಡಿರೋ ಆಗಿದೆಯಲ್ಲ. ಯೂಶುವಲಿ ರಾತ್ರಿ ಇಷ್ಟೊಂದೆಲ್ಲ ಐಟಮ್ ಇರಲ್ವೇ? ಏನ್ ಸ್ಪೆಷಲ್? ಅಯ್ಯೋ, ಅದೆಷ್ಟು ಪ್ರಶ್ನೆ ಕೇಳ್ತೀರೆ? ಸುಮ್ಮನೆ ಹೊಟ್ಟೆ ತುಂಬಾ ಊಟ ಮಾಡ್ಬಾರ್ದಾ? ಈ ಅಡ್ಗೆ ಘಮ ತಗೋತಿದ್ರೆ ಯಾವಾಗ ತಿಂತೀನೋ ಅನಿಸ್ತಾ ಇದೆ. ರೀ, ಊಟಕ್ ಬನ್ರಿ.
ಯಾರ್ದು ಬರ್ತಡೇನೇ ಇಲ್ಲ, ಇದೊಂದು ಯಾಕಕ್ಕ ಮಾಡಿದೀರಾ ಅಂತ. ಸುಂದ್ರ ಮಾಡ್ಬೇಕು ಅನ್ನಿಸ್ತು ಮಾಡಿದೀನಿ, ಸಂತೋಷ ತಿನ್ನೋ. ಓ ರೊಚ್ಚಿಗೆತ್ ಮಾಡ್ಬಿಟ್ಟಿದ್ದೀರಾ, ನಾವು ರೊಚ್ಚಿಗೆತ್ ಊಟ ಮಾಡ್ಬೇಕು. ನನಗೆ ಇವಾಗ ಅರ್ಥ ಆಯ್ತು ಇದೆಲ್ಲ ಯಾಕೆ ಮಾಡಿರೋದು ಅಂತ. ಅಂದ್ರೆ ಮಾಧವಣ್ಣಗೆ ನಾಳೆ ಹುಡುಗಿ ನೋಡಕ್ ಹೋಗ್ತಾ ಇದೀವಲ್ಲ ಅದಕ್ಕೆ. ಅದಕ್ಕೂ ಸೇರಿನೇ ಮಾಡಿದೀನಿ ಅನ್ಕೊಳ್ಳಿ. ಈಗ ಹೊಟ್ಟೆ ತುಂಬಾ ಮೊದ್ಲು ಊಟ ಮಾಡಿ. ಅದಕ್ಕೂ ಸೇರಿನಾ? ಹಾಗಾದ್ರೆ ಅತ್ತೆ ಹತ್ರ ಇನ್ನೊಂದೇನೋ ಸಂತೋಷದ ವಿಷಯ ಇದೆ ಅಂತ ಆಯ್ತು. ಅದೇನ್ ಹೇಳಿ ಅತ್ತೆ? ಅದು ಗಿರ್ಜಾ, ಹುಡುಗನ್ ಮನೆಯವ್ರು ಹೇಗಂತೆ? ಒಳ್ಳೆಯವ್ರಂತ? ಹೌದು ರೀ, ಹುಡುಗ ತುಂಬಾ ಒಳ್ಳೆಯವನಂತೆ, ಎಲ್ಲಾರ್ಗೂ ವಿಚಾರಿಸಿದಾರಂತೆ. ಸಂಬಂಧ ಗಟ್ಟಿ ಮಾಡ್ಕೊಳಕ್ ಮುಂಚೆ 4 ಕಡೆ ವಿಚಾರಿಸ್ಬೇಕಾಗಿತ್ತು. ನಮ್ಮ ಸ್ಥಿತಿ ಆ ಮನೆಯವ್ರಿಗೆ ಇಲ್ವಲ್ಲ. ಒಳ್ಳೇದಾದ್ರೆ ಸರಿ ಅಷ್ಟೆ. ಅಪ್ಪ ಅಮ್ಮ ಇಬ್ರು ಆ ಮನೆ ಅಮೂಲ್ಯ ಮದುವೆ ಬಗ್ಗೆ ಮಾತಾಡ್ತಿದಾರಲ್ಲ. ಹ್ಞೂ ಕಣೆ, ತಿನ್ನು ನೀನು. 3 ದಿನದಲ್ಲಿ ಮದ್ವೆ ಅಂತೆ. ಅಬ್ಬಾ, ಹಂಗಿದ್ರೆ ಇನ್ 3 ದಿನದಲ್ಲಿ ನನ್ ಜೀವನ ಕಂಟಿದ್ ಪೀಡೆ ತೊಲಗುತ್ತೆ. ಗಿರಿಜಾ, ಇನ್ನೊಂದು ಸ್ವಲ್ಪ ಪಾಯಸ. ಆಯ್ತು ರೀ, ಬಡಿಸ್ತೇನೆ.